Right, my dear friends. So if you have to know my caste, then I have to say in my mouth. So I will tell I am a Brahmana, yes, you will believe. I will tell I am a Kshatriya, yes, you will believe. Yes, I will tell I am a Vaishnava, I am a Shudra, yes, still you will believe. Why? Because there is no existence for caste, right? So whatever I will tell, you will believe. ಆದ್ದರಿಂದ ಒಬ್ಬ ಭಾರತೀಯ ನಾಗರಿಕನಾಗಿ ಭಾರತದಂತಹ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ, ಆಯಿತಾ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಆಗಿರ್ಬೋದು, ಪ್ರತಿಯೊಬ್ಬರು ಜನಗಳಾಗಿರ್ಬೋದು, ಜಾತಿಯನ್ನು ನೋಡಿ ಸ್ನೇಹ ಸಂಬಂಧಗಳನ್ನು ಬೆಳೆಸುವಂಥದ್ದು. ಆ್ಯಕ್ಚುಲಿ ಏನಪ್ಪ ಅಂದರೆ, ಜಾತಿ ಪದ್ಧತಿ ಈ ಥರ ಇರಲಿಲ್ಲ. ಯಾವಾಗ ಜಾತಿ ಪದ್ಧತಿ ಈ ಥರ ಆಯಿತು ಅಂತ ಅಂದಾಗ ಎಲ್ಲರೂ ಒಗ್ಗಟ್ಟಾಗೇ ಇದ್ದರು. ಯಾವಾಗ ಆಯಿತು ಅಂತ ಅಂದಾಗ ನಾವು ಲೇಟರ್ ವೇದಿಕ್ ಪೀರಿಯಡ್ ಅಂತ ಏನು ಕರಿತೀವಿ, ಆ ಲೇಟರ್ ವೇದಿಕ್ ಪೀರಿಯಡಲ್ಲಿ ಜನಗಳು ತಮ್ಮ ಸ್ವಾರ್ಥ ಸಾಧನೆಯನ್ನು ಕೆಲವು ಜನಗಳು ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಇಂತಹ ಕೆಟ್ಟ ಜಾತಿ ಪದ್ಧತಿ ಭಾರತೀಯ ಜನಗಳು ನಾವೇ ಹೊಡೆದಾಟ ಸಾಯಲಿ ಅಂತ ಇಂಥ ಕೆಟ್ಟ ಜಾತಿಯ ಪದ್ಧತಿಯನ್ನು ಆವಾಗ ಕೊಟ್ಟರು. ಅದನ್ನು ಈಗಲೂ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಅಲ್ವಾ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, previously the caste of Varna system is not like this. So when you see the later Vedic period, there you can see, for the selfish purpose of the some people, they have that people, for the selfish purpose of that people, they build the caste system like this to boil their dal. Understood people? ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಆವಾಗ ಎಜುಕೇಷನ್ ಇರಲಿಲ್ಲ, ಲಿಟರಸಿ ರೇಟ್ ತುಂಬ ಕಡಿಮೆ ಇತ್ತು. ಆದ ಕಾರಣದಿಂದ ಇನ್ ಕೇಸ್ ಏನಾದರೂ ಒಬ್ಬ ಅಕ್ಕಸಾಲಿಗ ಅಂತ ತಿಳ್ಕೊಳ್ಳೋಣ, ಒಬ್ಬ ಅಕ್ಕಸಾಲಿಗ ತನ್ನ ಮಗಳನ್ನು ಬೇರೆ ಒಂದು ಜಾತಿ ಅಥವಾ ವರ್ಣಕ್ಕೆ ಕೊಟ್ಟು ಮದುವೆ ಮಾಡ್ತಿರಲಿಲ್ಲ. ಯಾಕಪ್ಪ ಅಂದರೆ ಅವಾಗ ಎಜುಕೇಷನ್ ಇರಲಿಲ್ಲ. ಇನ್ ಕೇಸ್ ಏನಪ್ಪ ಅಂದರೆ, ಹೆಣ್ಮಕ್ಳು ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋವರೆಗೂ ತಮ್ಮ ತಂದೆಗೆ ಸಹಾಯ ಮಾಡ್ತಾ ಅದೇ ಕೆಲಸದಲ್ಲಿ ಬೆಳೆದಿರ್ತಾರೆ. ಇನ್ ಕೇಸ್ ಏನಾದರೂ ನಾವು ಬೇರೆ ಕೆಲಸ ಅಥವಾ ಬೇರೆ ಜಾತಿಯ ಪುರುಷರಿಗೆ ಕೊಟ್ಟು ಮದುವೆ ಮಾಡೋದು ಅಂತಂದರೆ ಏನಾಗೋದು, ಆ ಒಂದು ಪುರುಷನ ಕೆಲಸ ಈ ಒಂದು ಹೆಣ್ಣು ಮಗುವಿಗೆ ಗೊತ್ತಾಗ್ತಿರಲಿಲ್ಲ. ಜಗಳ ಆಗೋದು, ಬೇರೆ ಬೇರೆ ಆಗೋದು, ಈ ಥರ ಒಂದು ಕಾರ್ಯಗಳು ನಡೀತಿತ್ತು. ಸೊ ವೆನ್ ಯು ಟೇಕ್ ದಿ another example, goldsmith, right? So you know, the daughter of the goldsmith in previous days, because in previous days girls don't have education, now what you have at present day. So in previous day, the daughter of the goldsmith, from her childhood she is helping her father and she knows only the work of the goldsmith. When you married her daughter to the blacksmith, what will happen? She don't know the work of the blacksmith, so automatically the fightings will happen or the separations will happen like this. Okay, like this. Only for this purpose, ಕೇವಲ ಒಂದು ಈ ಕಾರಣಕ್ಕೋಸ್ಕರ, ಆಯಿತಾ, ಜಾತಿಯನ್ನು ನೋಡಿ ಸ್ನೇಹ ಸಂಬಂಧಗಳನ್ನು ಜನಗಳು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಗಿನ ಕಾಲದಲ್ಲಿ. ಓನ್ಲಿ ಫಾರ್ ದಿಸ್ ಪರ್ಪಸ್ ದಿ ಪೀಪಲ್ ಸ್ಟಾರ್ಟೆಡ್ ಟು ಬಿಲ್ಡ್ ಎ ಫ್ರೆಂಡ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ ವಿತ್ ಸೇಮ್ ಕ್ಯಾಸ್ಟ್ ಪೀಪಲ್, ಓನ್ಲಿ ಫಾರ್ ದಿಸ್ ಪರ್ಪಸ್. ಬಟ್ ಸ್ನೇಹಿತರೆ, ಈಗ ಸಮಯ ನೀವು ನೋಡಿದಾಗ ಪ್ರತಿಯೊಬ್ಬರು ಎಜುಕೇಟೆಡ್. ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಒಬ್ಬ IAS ಆಫೀಸರ್, IPS ಆಫೀಸರ್, ಮಿಲಿಟರಿ ಆಫೀಸರ್, ಬಿಸ್ನೆಸ್ ಮ್ಯಾನ್, ರೈಟ್. ಈಗ ಆ ಜಾತಿ ಪದ್ಧತಿಯನ್ನು ಮುಂದೆ ನಾವು
ಅನುಸರಿಸಬೇಕು ಅನ್ನೋದು ಒಂದು ದೊಡ್ಡ ಏನಂತ ಕರಿತೀವಿ, ಈ ಏನಂತ ಹೇಳ್ತಾರಪ್ಪ, ಈ ಸತ್ಯ ಗೊತ್ತಿದ್ರು ಅದು ಮಣ್ಣು ಅಂತ ಗೊತ್ತಿದ್ರು ಹೋಗಿ ಮತ್ತೆ ಮಣ್ಣೆ ತಿಂತಾರಂತೆ. ಚಿಕ್ಕ ಮಕ್ಕಳುಗಳು ಅದು ಮಣ್ಣು ಅಂತ ಹೇಳ್ತಾರೆ, ಆದರೂ ಹೋಗಿ ಮಣ್ಣನ್ನೇ ತಿಂತಾರಂತೆ. ಅಪ್ಪ ಅಮ್ಮ ಅದು ಮಣ್ಣು ತಿನ್ನಬೇಡ ಅಂತ ಹೇಳ್ತಾರೆ, ಆದರೂ ಹೋಗಿ ಮಣ್ಣನ್ನೇ ತಿಂತಾವಂತೆ. ಯಾಕೆಂದರೆ ಅವಕ್ಕೆ ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ ಅಲ್ವಾ. ಸೊ ಅದೇ ಥರ ಭಗವಂತ ನಮಗೆ ಸತ್ಯ ಏನು ಅಂತ ಹೇಳಿದರೂ ಕೂಡ ಆಯಿತಾ, ನಾವು ಜನಗಳು ಏನು ಮಾಡ್ತಾಯಿದ್ದೀವಿ, ಮತ್ತೆ ಅದೇ ಮಣ್ಣನ್ನೇ ತಿಂತಾ ಇದ್ದೀವಿ. ರೈಟ್. ಸೊ ಯು ನೋ ದಟ್ if we tell to any child it is a mud, don't eat it, still it will eat the mud. Why? Because the child doesn't have the knowledge whether it is a mud, whether I have to eat, whether I should not eat. Like that the God will say, my dear devotee, my dear people, or my dear children, it is a mud. What you are doing now, it is a mud eating work. Please don't do that mud eating work. Eat the rice. But still people are eating the mud. Right? ಆದ ಕಾರಣದಿಂದ ಏನಪ್ಪ ಈ ವಿಡಿಯೋ ಮುಖಾಂತರ ಹೇಳೋದು ಅಂತಂದರೆ, ಈಗೇನು ಪಾಲಿಸ್ಕೊಂಬಂದವರ ಜಾತಿಯನ್ನು, ಕೆಟ್ಟ ಪದ್ಧತಿಯನ್ನು, ಇದನ್ನು ನಮ್ಮ ಭಾರತ ದೇಶದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಒಂದು ಕಾರ್ಯವನ್ನು ಭಾರತೀಯ ಪ್ರಜೆಗಳಾಗಿ ನಾವೇ ಮಾಡಬೇಕು. ಭಗವಂತ ಬಂದು ಸರಿ ಮಾಡಲ್ಲ. ನಾವು ಸೃಷ್ಟಿ ಮಾಡ್ಕೊಂಡಿರೋ ಕೆಟ್ಟ ಪದ್ಧತಿಗಳನ್ನು ನಾವೇ ನಿರ್ಮೂಲ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಆ್ಯಸ್ ದಿ ಗುಡ್ ಸಿಟಿಸನ್ ಆಫ್ ಇಂಡಿಯಾ, what bad information or what bad knowledge is created by the human being, like the dirty caste system, so we have to remove the same caste system. God will not come to remove, because God doesn't created this dirty caste system. We the people were created this dirty caste system. So it is responsible of us to remove this caste system. Right? ಮತ್ತು ಇನ್ನೊಂದು ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ, ಬೇಜಾರಿಲ್ಲ ಅಂದರೆ. ಟ್ರೈನಲ್ಲಿ ಇಬ್ಬರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಇಬ್ಬರು ಮೆನ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಏನಪ್ಪ ಅಂದರೆ, ಹಂಗೆ ಮಾತಾಡ್ತಾ ಟ್ರಾವೆಲಲ್ಲಿ ಪರಿಚಯ ಆಗುತ್ತೆ. ಸೊ ಹೆಸ್ರು ಹೇಳ್ತಾರೆ. ಕೊನೆಗೆ ಒಬ್ಬ ಏನು ಮಾಡ್ತಾನೆ, ಇನ್ನೊಬ್ಬನ್ನ ಕೇಳ್ತಾನೆ, ನೀನು ಯಾವ ಕ್ಯಾಸ್ಟು ಅಂತ. ಅದಕ್ಕೆ ಅವನೇನು ಹೇಳ್ತಾನೆ, ಐ ಆಮ್ ಇಂಜಿನಿಯರ್ ಅಂತ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಅಂತಾನೆ. ಇವನು ಯಾವನಪ್ಪ, ಇವನು ತಿಕ್ಲು ನನ್ನ ಮಗ, ಇವನು ಯಾವ ಕ್ಯಾಸ್ಟು ಅಂತ ಕೇಳಿದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರು ಅಂತ ಅಂತವನೇ, ಮೆಂಟ್ಲು ಗಿಂಟ್ಲ ಕಚ್ಕಿಚ್ಬಿಟ್ಟವನಪ್ಪ ಅಂತ ಏನು ಮಾಡ್ತಾರೆ, ಸರಿನಪ್ಪ ನೀನು ಎಲೆಕ್ಟ್ರಿಕಲ್ ಇಂಜಿನಿಯರು, ನಿಮ್ಮಪ್ಪ ಯಾವ ಕ್ಯಾಸ್ಟು ಅಂತ ಕೇಳ್ತಾನೆ. ಅದಕ್ಕೆ ಇವನೇನು ಹೇಳ್ತಾನೆ, ಮೈ ಫಾದರ್ ಸಿವಿಲ್ ಇಂಜಿನಿಯರ್ ಅಂತ ಕೇಳ್ತಾನೆ. ಇವನು ಫಿಕ್ಸ್ ಆಗ್ಬಿಡುತ್ತೆ. ಬಿಡು ಇವನು ರಪ್ಪ ಇಬ್ಬರು ದೊಡ್ಡ ಮೆಂಟ್ಲುಗಳೇ, ಜಾತಿ ಯಾವುದು ಅಂತ ಕೇಳಿದ್ರೆ ಕೆಲಸದ ಹೆಸರು ಹೇಳ್ತಾವನಲ್ಲಪ್ಪ ಅಂತ. ಆಮೇಲೆ ಸುಮ್ಮನೆ ಆಗ್ಬಿಡ್ತಾನೆ. ಟ್ರೈನಿಂದ ಇಬ್ಬರು ಇಳಿತಾರೆ. ಆದರೂ ತಡೆಯೋಕ್ಕಾಗಲ್ಲ, ಕ್ಯೂರಿಯಾಸಿಟಿ ಕೇಳ್ಬಿಡ್ತಾನೆ, ನಾನು ಕೇಳಿದ್ದು ನಿನ್ನ ಕ್ಯಾಸ್ಟ್ ನೇಮ್, ಬಟ್ ನೀನು ಯಾಕೆ ನಿನ್ನ ಕೆಲಸದ ಹೆಸರು ಹೇಳ್ತಿದ್ಯಾ ಅಂತ. ಅವಾಗ ಹೇಳ್ತಾನೆ, ನೋಡು ಮಗ, ಫಸ್ಟ್ ಆಫ್ ಆಲ್ ಜಾತಿ ಅನ್ನೋ ಒಂದು ಪದದ ಅರ್ಥ ಕೆಲಸ ಅಂತ, ಆಯಿತಾ? ನೀನು ಯಾವ ಕೆಲಸವನ್ನು ಮಾಡ್ತೀಯ ಅದ್ರ ಮೇಲೆ ಜಾತಿಯನ್ನು ಕೊಡುವಂಥದ್ದು. ಇದೇ ನಮ್ಮ ವೇದ, ಭಗವದ್ಗೀತೆ, ಪುರಾಣಗಳು ಹೇಳಿರೋವಂಥದ್ದು. ನೀನು ಹುಟ್ಟಿದ್ರಿಂದ ಆಗಲಿ, ಅಥವಾ ನಿಮ್ಮ ಅಪ್ಪನ ಜಾತಿಯಿಂದ ಆಗಲಿ, ಅಥವಾ ಯಾರದೇ ಒಂದು ಜಾತಿಯಿಂದ ಆಗಲಿ ನೀನು ಬರೋಲ್ಲ. ನೀನು ಯಾವ ಕೆಲಸ ಮಾಡ್ತೀಯ, ಬುದ್ಧಿ ಬಂದ ಮೇಲೆ, ದೊಡ್ಡವನಾದ ಮೇಲೆ ಆ ಒಂದು ಜಾತಿಯನ್ನು ನಿನಗೆ ಅಥವಾ ಕೆಲಸದ ಹೆಸರನ್ನು ನಿನಗೆ ಕೊಡ್ತಾರೆ. ಸೊ ಹಿಯರ್ ವಾಟ್ ಐ ಆಮ್ ಟೆಲ್ಲಿಂಗ್, 2 persons were traveling in a train. So they started speaking with one another. They started to exchange their informations. So one person asked to another person, what is your caste? So this person replied, so I am an electrical engineer. So
this person thinks, what is this? What is he saying? I'm asking the name of the caste, but he is telling the work name. Then he asked, okay, your caste is electrical engineer. Then what is your father caste? Then he said, my father caste is civil engineer. Oh, he thinks. So this person with whom I am speaking is a mental. Okay, he is a mental. So he stopped speaking for some times. So after train stopped at railway station, then he asked with curiosity, see man, so I asked your caste, but you are telling your work and your father work. Why you said like that? Then that person said, my dear friend, the caste is distributed based on the work. The word meaning of caste is nothing but the work or occupation. So I am doing electrical. I said I am electrical engineer caste. My father is a civil engineer. He is a civil engineer caste. Then that person got some knowledge and he changed his mind about the caste system. ಅರ್ಥ ಆಯ್ತಲ್ಲ? ಸೊ ನಾನು ಹೇಳಿದ್ದು ಸುಳ್ಳ ಅಥವಾ ಸತ್ಯನ ಅಂತ ನೀವು ನೋಡಬೇಕಾದ್ರೆ ಬೇಕಾದ್ರೆ ವೇದಗಳನ್ನಾಗಲಿ ಅಥವಾ ಭಗವದ್ಗೀತೆಗಳನ್ನಾಗಲಿ ತೆಗೆದು ಓದ್ಬೋದು. ಆದ್ದರಿಂದ ಸ್ನೇಹಿತರೆ, ಜಾತಿ ನೋಡಿ ಸ್ನೇಹ ಸಂಬಂಧ ಬೆಳೆಸೋದಾಗಿರ್ಬೋದು, ಜಾತಿಯಿಂದ ಒಬ್ಬರು ಇನ್ನೊಬ್ಬರು ಸಾಯಿಸೋದಾಗಿರ್ಬೋದು, ಕೊಲ್ಲೋದಾಗಿರ್ಬೋದು, ಕಿತ್ತಾಡೋದಾಗಿರ್ಬೋದು, ಒಬ್ಬರನ್ನ ಇನ್ನೊಬ್ಬರು ಹಾಳು ಮಾಡೋದಾಗಿರ್ಬೋದು, ಇದನ್ನು ಒಬ್ಬರು ಇನ್ನೊಬ್ಬರ ಮನಸ್ಸಿಗೆ ಬೇಜಾರು ಮಾಡೋದಾಗಿರ್ಬೋದು, ಇದನ್ನು ದಯವಿಟ್ಟು ಮಾಡಬೇಡಿ. ಸೊ ಪೀಪಲ್, ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ ಈಸ್, based on the caste, don't build any friendship and relationship. Based on the caste, don't fight, don't kill. Okay, so it is a request as a citizen of India from my side. Please build my country and your country. Please have a good cooperation, coordination, relationship, friendship with all the Indians equally, and we should not do upper and lower caste discrimination also. ಅಲ್ವಾ? ಮೇಲು ಅಥವಾ ಕೀಳು ಜಾತಿ ಎಂಬುದು ಇಲ್ಲಿ ಯಾವುದೂ ಇಲ್ಲ ಅಲ್ವಾ? ಬ್ರಾಹ್ಮಣನಿಲ್ಲ ಅಂದರೆ ಭಗವಂತನ ಪೂಜೆ ಯಾವ ಥರ ನಾವು ಮಾಡಬೇಕು ಅನ್ನೋದನ್ನ ತಿಳ್ಕೊಳಕ್ಕಾಗಲ್ಲ. ಕ್ಷತ್ರಿಯನಿಲ್ಲ ಅಂದರೆ ಹೊರಗಡೆಯಿಂದ ಬರೋ ಕೆಟ್ಟ ದುಷ್ಟರುಗಳಿಂದ ನಮ್ಮನ್ನು ಯಾರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ವೈಷ್ಣವರಿಲ್ಲ ಅಂದರೆ ಒಂದು ವಸ್ತು ಅಥವಾ ಸೇವೆ ಏನಾಗಿರ್ಬೋದು ಅದನ್ನು ಮಾರೋಕ್ಕೆ ಅಥವಾ ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಶೂದ್ರರಿಲ್ಲ ಅಂದರೆ ತಿನ್ನೋಕ್ಕೆ ಅನ್ನ ಬೆಳೆಯೋರು ಯಾರೂ ಇರಲ್ಲ. ಕಾಲ್ಗೆ ಹಾಕೊಳ್ಳೋ ಚಪ್ಪಲಿ ಹೊಲಿಯೋರು ಯಾರೂ ಇರಲ್ಲ. ಮೈಗೆ ಹಾಕೊಳ್ಳೋ ಬಟ್ಟೆ ಹೊಲಿಯೋಕ್ಕೆ ಯಾರೂ ಇರಲ್ಲ. ಆದ್ದರಿಂದ ಇಲ್ಲಿ ಭಗವಂತನ ದೃಷ್ಟಿಯಲ್ಲಿ ಯಾವುದೇ ಕೀಳು ಮೇಲು ಅನ್ನೋ ಭಾವ ಇಲ್ಲದೆ ಇರುವಾಗ, ಕೇವಲ ಯಾವುದೋ ಒಂದು ಮೂಲೆಯಲ್ಲೂ ಭಗವಂತ ಸೃಷ್ಟಿ ಮಾಡಿರೋ ಒಂದು ಕ್ರಿಮಿ ನಾವು, ನಮಗೆ ಯಾಕೆ ಈ ಭೇದ ಭಾವಗಳು ಅಲ್ವಾ? ಸೊ ಪೀಪಲ್, ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ಇಫ್ ದೇರ್ ಇಸ್ ನೋ ಅಪ್ಪರ್ ಕ್ಯಾಸ್ಟ್ ಆರ್ ಲೋವರ್ ಕ್ಲಾಸ್ ರೈಟ್ ಇನ್ ದಿ ಸೊಸೈಟಿ, ಸಿ ಇಫ್ ದಿ ಬ್ರಾಹ್ಮಣ is not there, so you don't know, you do not came to know how to do the puja for the gods and goddesses. If the kshatriya is not there, no one will be there to protect from the enemies and outer terrorists. If Vaishnavas are not there, no one is there to purchase and sell the goods and services. If Shudras are not there, no one is there to grow the rice, to grow the food. No one is there to stitch the slipper. No one is there to stitch the clothes. Right? So everyone are equal here. Everyone are equal here. Every work is equal here. Right? ಇಷ್ಟನ್ನು ಕೇಳಿದ ಮೇಲೂ ನಿಮಗೆ ನೀವು ಮಾಡ್ತಿರೋದೇ ಸರಿ ಅಂತ ಅನಿಸಿದ್ರೆ ಅದು ನಿಮಗೆ ಬಿಟ್ಟಿದ್ದು, ಆಯಿತಾ? ಇದಕ್ಕೆ
ಯಾವುದೇ ಥರ ಬಲವಂತ ಅಥವಾ ಹೊರೆನ ಹೇರಬೇಕು ಅಂತ ನಿಮಗೆ ಹೇಳ್ತಾ ಇಲ್ಲ. ನಿಜವಾದ ಜ್ಞಾನನ ನೀವು ಅರ್ಥ ಮಾಡ್ಕೊಳ್ಳಿ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳಿ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ. ಸೊ I did this video for the purpose to give some knowledge what is good, what is bad, what to do, what not to do, right? So ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು, ಸರ್ವ ಸನ್ಮಂಗಳಾನಿ ಭವಂತು.